ನಮಸ್ತೆ ಕನ್ನಡಿಗರೇ, ಕನ್ನಡ ಸಿವಿಲ್ ಟಾಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಯೂನಿಟ್ ಕನ್ವರ್ಷನ್. ಅಂದರೆ ಯೂನಿಟ್ ಯಾವ ಥರ ಕನ್ವರ್ಟ್ ಮಾಡಬೇಕು. ಇದರಲ್ಲಿ ನಮ್ಮ ಸಿವಿಲ್ ಇಂಜಿನಿಯರ್ಸಲ್ಲಿ ಮೇನ್ ಬರೋದೇ 2 ಯೂನಿಟ್ ಆಯಿತಾ, ಒಂದು ಮೀಟ್ರ್ ಒಂದು ಫೀಟ್. ಇದನ್ನು ಯಾವ ಥರ ಈಸಿಯಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಯಾವ ಥರ ಚಾಲೆಂಜಸ್ ಬರುತ್ತೆ ಅಂತ ಒಂದು ಸ್ಟೋರಿ ಮುಖಾಂತರ ಸಿಂಪಲ್ಲಾಗಿ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ಕು ಯೂನಿಟ್ ಕನ್ವರ್ಷನ್. ಅಂದರೆ ಇದು ಸ್ವಲ್ಪ ಲೆಂತ್ ವೈಸ್ ನೋಡ್ಕೊಳ್ಳೋಣ. ಯೂನಿಟ್ ಕನ್ವರ್ಷನ್ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ, ಲೆಂತ್ ವೈಸು, ಏರಿಯಾ ವೈಸು, ವಾಲ್ಯೂಮ್ ವೈಸು. ಸೊ ನಾವು ಇವತ್ತು ಒಂದು ಸಿಂಪಲ್ ಬೇಸಿಕ್ ಲೆಂತ್ ವೈಸ್ ನೋಡ್ಕೊಳ್ಳೋಣ. ಓಕೆ, ಈಗ ಯೂನಿಟ್ ಕನ್ವರ್ಷನ್ ಅಂತ ಬಂದರೆ ನಮ್ಮ ಸಿವಿಲಲ್ಲಿ ಮೇನ್ಲಿ ಬರುತ್ತೆ 2 ಯೂನಿಟ್ಸ್. ಜಾಸ್ತಿ ಯೂಸ್ ಆಗೋದಂದರೆ 2 ಯೂನಿಟ್ಸ್. ಯಾವುದು? ಒಂದು ಮೀಟ್ರು, ಒಂದು ಫೂಟ್. ರೈಟ್. ಈ ಮೀಟ್ರು ನಮ್ಮದು ಆಫಿಷಿಯಲಿ ಯಾವುದಾದ್ರೂ ವರ್ಕ್ ಇರಲಿ, ಆಫಿಷಿಯಲ್ ಪ್ಲ್ಯಾನಿಂಗ್, ಬಿಲ್ಲಿಂಗ್ ಏನಾದರೂ ಇರಲಿ, ಇದು ನಮ್ಮ ಮೀಟ್ರಲ್ಲೇ ಬರುತ್ತೆ, ಮತ್ತು MM ಅಲ್ಲಿ ಬರುತ್ತೆ, ಸೆಂಟಿಮೀಟ್ರಲ್ಲೇ ಬರುತ್ತೆ. ರೈಟ್. ಈಗ ಫೂಟ್ ಅಂತ ಬಂದರೆ, ಫೂಟ್ ಫ್ಯಾಮಿಲಿಗೆ ಬಂದರೆ, ಇದು ಮೀಟ್ರ್ ಫ್ಯಾಮಿಲಿದೈತೆ, ಇದು ಫೂಟ್ ಫ್ಯಾಮಿಲಿ. ಫೂಟ್ ಫ್ಯಾಮಿಲಿಯಲ್ಲಿ ಬಂದರೆ ಲೈಕ್ ಮಿಸ್ತ್ರಿಗಳು, ಲೇಬರ್ಸ್ಗಳು, ಇದೆಲ್ಲ ಅಂದರೆ ವೆಂಡರ್ಸ್ ಅವರೆಲ್ಲ ಇರ್ತಾರಲ್ಲ, ಅವ್ರು ಜಾಸ್ತಿ ಎಲ್ಲ ಫೂಟಲ್ಲೇ ಪ್ರಿಫರ್ ಮಾಡೋದು. ಅವ್ರದ್ದು ಏನಾದರೂ ಬಿಲ್ಲಿಂಗ್ ಇತ್ತು, ಅವ್ರದ್ದು ಏನಾದರೂ ಮೆಜರ್ಮೆಂಟ್ಸ್ ಇತ್ತು, ಫೂಟಲ್ಲೇ ಮಾಡ್ತಾರೆ. ಸೊ ಇಂಜಿನಿಯರ್, ಆರ್ಕಿಟೆಕ್ಟ್ಸ್ ಎಲ್ಲ ಬಂದರೆ ಮೀಟ್ರಲ್ಲಿ ಇರ್ತಾರೆ. ಅಂದರೆ ಇವರಿಗೆಲ್ಲ ಜಾಸ್ತಿ ಇದು ಮೀಟ್ರು ಮತ್ತು MM ಅಲ್ಲೇ ಜಾಸ್ತಿ ಬಿಲ್ಲಿಂಗ್ ಆಗಿರ್ಬೋದು, ಪ್ಲ್ಯಾನಿಂಗ್ ಆಗಿರ್ಬೋದು, ವಾಟ್ ಎವರ್. ಮತ್ತು ಇದು ವೆಂಡರ್ಸ್ ಬಂದರೆ ಫೂಟಿಂಗಲ್ಲಿ ಇರುತ್ತೆ. ಈಗ ನೋಡಿ, ಮೀಟ್ರ್ ಫ್ಯಾಮಿಲಿಯಲ್ಲಿ ಬಂದರೆ 2 ಇರುತ್ತೆ ಫ್ಯಾಮಿಲಿ. ಅದು ಮೀಟ್ರ್ ಫ್ಯಾಮಿಲಿಯಲ್ಲಿ 3 ಕ್ಯಾಟಗರಿ ಬರುತ್ತೆ. ಯಾವುದಪ್ಪ ಅಂದರೆ MM, CM, ಮೀಟ್ರ್. ಅಂದರೆ ಮಿಲಿಮೀಟ್ರು, ಸೆಂಟಿಮೀಟ್ರು, ಮೀಟ್ರು. ಅಂದರೆ ಚಿಕ್ಕದ್ರಿಂದ ದೊಡ್ಡದಾಗಿ ಬರೆದಿದ್ದೀನಿ. ರೈಟ್. ಈಗ ಫೂಟ್ ಫ್ಯಾಮಿಲಿಯಲ್ಲಿ ಬಂದರೆ ದಾರ ಅಥವಾ ಸೂತು ಅಂತಾರೆ, ದಾರನೂ ಅಂತಾರೆ ಈ ಲೇಬರ್ಸ್ಗಳು. ಮತ್ತು ಇಂಚು, ಇದು ಫೂಟು. ರೈಟ್. ಇದೆಲ್ಲ ಅದ್ರದ್ದು ಇಂಡಿಕೇಷನ್ಸ್. ಸೂತ್ ಅಂದರೆ 3 ಡಾಟ್ ಬರುತ್ತೆ, ಇಂಚ್ ಅಂದರೆ 2 ಡಾಟ್ ಬರುತ್ತೆ, ಫೂಟ್ ಅಂದರೆ ಸಿಂಗಲ್ ಡಾಟ್ ಬರುತ್ತೆ. ರೈಟ್. ಈಗ ನಾವು ಮೇನ್ ಕಾನ್ಸೆಪ್ಟ್ ಏನು ತಿಳ್ಕೊಬೇಕು ಅಂದರೆ, ಈಗ MM, ಸೆಂಟಿಮೀಟ್ರು, ಮೀಟ್ರ್ ಇದೆ. ಇದರಲ್ಲಿ ಸೀರಿಯಲ್ ವೈಸ್ ಬರೆದಿದ್ದೀನಿ. MM ಚಿಕ್ಕದು, ಅದಕ್ಕಿಂತ ದೊಡ್ಡದು ಸೆಂಟಿಮೀಟ್ರ್, ಅದಕ್ಕಿಂತ ದೊಡ್ಡದು ಮೀಟ್ರ್. ರೈಟ್. ಈಗ ನಾವು MM ಇಂದ ಸೆಂಟಿಮೀಟ್ರ್ ಕನ್ವರ್ಟ್ ಮಾಡಬೇಕು ಅಂದರೆ ನಾವು ಯಾವಾಗಲೂ ಡಿವೈಡೆಡ್ ಬೈ ಮಾಡಬೇಕು. ನೋಡಿ, ಅದಕ್ಕೆ ಈಸಿ ಆಗಲಿ ಅಂತೇಳಿ ನಾನು ಏರೋ ಮಾರ್ಕು ಈ ಥರ ಇಂಡಿಕೇಟ್ ಮಾಡಿ ತೋರಿಸಿದ್ದೀನಿ. ಮೇಲಿಂದ ಅಂದರೆ ಮಿಲಿಮೀಟ್ರಿಂದ ಸೆಂಟಿಮೀಟ್ರ್ ಅಥವಾ ಮೀಟ್ರಿಗೆ ಬರಬೇಕು ಅಂದರೆ ನಾವು ಯಾವಾಗಲೂ ಡಿವೈಡೆಡ್ ಬೈ ಮಾಡಬೇಕು. ಅಂದರೆ ಮೇಲಿಂದ ಕೆಳಗೆ ಬರಬೇಕಂದ್ರೆ ನಾವು ಡಿವೈಡೆಡ್ ಬೈ ಮಾಡಬೇಕು. ಅಂದರೆ ಚಿಕ್ಕದ್ರಿಂದ ದೊಡ್ಡದು ಬರಬೇಕು ಅಂದರೆ ಡಿವೈಡೆಡ್ ಬೈ ಆಗುತ್ತೆ. ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗಬೇಕು ಅಂದರೆ ಮೀಟ್ರಿಂದ MM, ಮೀಟ್ರಿಂದ ಸೆಂಟಿಮೀಟ್ರಿಗೆ ಹೋಗಬೇಕು, ಅವಾಗ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ. ರೈಟ್. ಅದು ಎಷ್ಟೆಷ್ಟು ಮಲ್ಟಿಪ್ಲಿಕೇಶನ್ ಹೆಂಗೆ ಅಂತ ಹೇಳ್ತೀನಿ. ಮತ್ತು ಇದರಲ್ಲಿ ಸೇಮ್ ಸೂತ್ ದಾರದಿಂದ ನಾವು ಫೂಟನ್ನು ಕನ್ವರ್ಟ್ ಮಾಡಬೇಕು ಅಂದರೆ ಡಿವೈಡೆಡ್ ಬೈ ಮಾಡಬೇಕಾಗುತ್ತೆ. ಸೊ ಯಾಕಂದರೆ ಇದು ಚಿಕ್ಕದು, ಇದು ದೊಡ್ಡದು. ಇಲ್ಲಿ ಡಿವೈಡೆಡ್ ಬೈ ಭಾಗಿಸ್ಬೇಕಿರುತ್ತೆ. ನಾವು ಫೂಟಿಂದ ದಾರಕ್ಕೆ ಹೋಗ್ಬೇಕು ಅಂದರೆ ಇಲ್ಲಿ ದಾರ ಆರ್ ಸೂತ್ಗೆ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಯಾಕಂದರೆ ಇದು ದೊಡ್ಡದಿದೆ, ಇದು ಚಿಕ್ಕದಿದೆ. ಸೊ ಮಲ್ಟಿಪ್ಲೈ ಮಾಡಿದರೆ ಅಷ್ಟು ನಂಬರ್ಸ್ ಆಫ್ ಡಿವಿಷನ್ಸ್ ಬರ್ತವೆ. ಈಗ ಸೆಂಟಿಮೀಟ್ರ್ ಅಂದರೆ ಇದು C ಇದೆ. ಸೆಂಟಿಮೀಟ್ರ್, ಎ ಸೆಟ್ ಆಫ್ 10 ಡಿವಿಷನ್ ಆಫ್ MM ಇಸ್ ಕಾಲ್ಡ್ 1 ಸೆಂಟಿಮೀಟ್ರ್. ಅಂದರೆ 10 ಡಿವಿಷನ್ಸ್ನ ಕೂಡಿದರೆ, MMದು 10 ಡಿವಿಷನ್ಸ್ ಕೂಡಿದರೆ 1 ಸೆಂಟಿಮೀಟ್ರ್ ಆಗುತ್ತೆ. ಅದೇ ಮೀಟ್ರ್ ಅಂದರೆ ಮೀಟ್ರ್, ಎ ಸೆಟ್ ಆಫ್ 100 ಡಿವಿಷನ್ಸ್ ಆಫ್ ಸೆಂಟಿಮೀಟ್ರ್. ಈಗ ಇದ್ರದ್ದು 10 MMದು 10 ಡಿವಿಷನ್ಸ್ ಕೂಡಿದರೆ 1 ಸೆಂಟಿಮೀಟ್ರ್ ಆಗುತ್ತೆ. ಇದರದ್ದು ಸೆಂಟಿಮೀಟ್ರದ್ದು 100 ಡಿವಿಷನ್ಸ್ ಕೂಡಿದರೆ 1 ಮೀಟ್ರ್ ಆಗುತ್ತೆ. ಈ ಸೆಕೆಂಡ್ ಡೆಫಿನೇಷನ್ ಹೇಳೋದು ಅದೇ. ರೈಟ್. ಇಲ್ಲಿ ಬರ್ತಿದ್ದು ನೋಡಿ, 1 ಸೆಂಟಿಮೀಟ್ರ್ ಅಂದರೆ 10 mm, 1 ಮೀಟ್ರ್ ಅಂದರೆ 100 ಸೆಂಟಿಮೀಟ್ರ್ ಆರ್ 1000 mm. ರೈಟ್. ಈಗ ಮತ್ತೆ ಕನ್ವರ್ಷನ್ನು ಬರೆದಿದೆ ನೋಡಿ, ಕೆಳಗಡೆ ಕಾಣಿಸ್ತಾ ಇಲ್ಲ, ಇಲ್ಲ ನೋಡಿ, ಕನ್ವರ್ಷನ್ 1 mm ಟು ಮೀಟ್ರ್. MM ಇಂದ ಮೀಟ್ರಿಗೆ ಹೋಗಬೇಕು ಅಂದರೆ ಏನು ಮಾಡ್ಬೇಕಂದಿದ್ದೀನಿ ನಾನು? ಡಿವೈಡೆಡ್ ಬೈ ಮಾಡಬೇಕು. ರೈಟ್. ಚಿಕ್ಕದ್ರಿಂದ ದೊಡ್ಡಕ್ಕೆ ಹೋಗ್ಬೇಕಂದ್ರೆ ಡಿವೈಡೆಡ್ ಬೈ ಮಾಡಬೇಕು. ಸೊ ಇಲ್ಲಿ ನೋಡಿ, 1 mm ಇದೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 1/1000 ಮಾಡಿದರೆ 0.001 ಮೀಟ್ರ್ ಬಂತು. ಇವಾಗ 1 ಸೆಂಟಿಮೀಟ್ರ್. ಸೊ ಇದು ಸೆಂಟಿಮೀಟ್ರ್, ಇದ್ರ ಮೇಲೆ ಏನಿದೆನಾ, ಇದರಿಂದ ಕೆಳಗೆ ಬರಬೇಕು. ಸೊ ಡಿವೈಡೆಡ್ ಬೈ ಮಾಡಲೇಬೇಕು. ಸೊ 1/100 ಮಾಡಿದರೆ ನಮಗೆ 0.01 ಮೀಟ್ರ್ ಬರುತ್ತೆ. 100 ಯಾಕೆ ಮಾಡಿದ್ವಿ, 1000 ಯಾಕೆ ಮಾಡಿದ್ವಿ ಅಂದರೆ 1 ಮೀಟ್ರಲ್ಲಿ ನಮಗೆ 1000 mm ಇರುತ್ತೆ. ಸೊ ಅದು ಡಿವೈಡ್ ಮಾಡಿದರೆ ನಮಗೆ 0.01 ಮೀಟ್ರ್ ಬರುತ್ತೆ. ಸೊ ಇಲ್ಲಿ 100 ಯಾಕೆ ಮಾಡಿದ್ದೀವಿ ಅಂದರೆ 1 ಮೀಟ್ರಲ್ಲಿ 100 ಸೆಂಟಿಮೀಟ್ರ್ ಇರುತ್ತೆ. ಸೊ 0.01 ಮೀಟ್ರ್ ಬರುತ್ತೆ.
ಇದೇ ಥರ ನಾವು ಫೂಟಲ್ಲಿ ನೋಡೋಣ. ಈ ಮೀಟ್ರ್ ಫ್ಯಾಮ್ಲಿ ಮುಗೀತು, ಈ ಫೂಟ್ ಫ್ಯಾಮ್ಲಿ ಈಗ ಸ್ಟಾರ್ಟ್ ಮಾಡೋಣ. ಅಂದರೆ ಈ ಥರ ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂಥರ ಒಂದು ಸ್ಟೋರಿ ಥರ ನಾನು ಹೇಳಿದರೆ ಒಂದು ಈಸಿಯಾಗಿ ನಿಮ್ಗೆ ನೆನ್ಪಿಟ್ಕೋಬೋದು ಮತ್ತು ಕನ್ಫ್ಯೂಷನ್ ಆಗಲ್ಲೇನು ಅಂತ ಹೇಳ್ತಾ ಇದ್ದೀನಿ. ರೈಟ್, ಇಲ್ಲಿ ನೋಡ್ರಿ. ಈಗ ನೆಕ್ಸ್ಟು ಇಂಚ್ ಅಂದರೆ ಏನು? ಎ ಸೆಟ್ ಆಫ್ 8 ಡಿವಿಷನ್ಸ್ ಆಫ್ ದಾರ ಆರ್ ಸೂತ್ ಈಸ್ ಕಾಲ್ಡ್ 1 ಇಂಚ್. ರೈಟ್, ಈ 1 ಇಂಚ್ ಈ ಥರನೂ ಬರಿಬೋದು, ಇಲ್ಲ 1 ಡಬಲ್ ಡಾಟ್, ಇದು ಇಂಚ್ ಇಂಡಿಕೇಶನ್. ಮತ್ತು ಫೂಟ್ ಅಂದರೆ ಎ ಸೆಟ್ ಆಫ್ 12 ಡಿವಿಷನ್ಸ್ ಆಫ್ ಇಂಚಸ್ ಈಸ್ ಕಾಲ್ಡ್ 1 ಫೂಟ್. 1 ಫೂಟ್ ಈ ಥರ 1 ಬರೆದು ಇಂಡಿಕೇಶನ್ ಕೊಡ್ಬೋದು, ಇಲ್ಲಾಂದರೆ 1 ಫೂಟ್ ಅಂತಲೂ ಬರಿಬೋದು. ರೈಟ್, ಇದನ್ನೆಲ್ಲ ಯಾವ ಥರ ಅಂತ ಪ್ರಾಕ್ಟಿಕಲಿ ನಾನು ಮೆಜರ್ಮೆಂಟ್ ಟೇಪಲ್ಲಿ ಹೇಳಿಕೊಡ್ತೇನೆ, ಯಾವ ಥರ ನೋಡಬೇಕು, ಯಾವ ಥರ ಏನು ಅಂತ. ಓಕೆನಾ? ಯಾವಾಗಲೂ ನಾವು ಥಿಯರಿ ಓದ್ಕೊಂಡು ಪ್ರಾಕ್ಟಿಕಲ್ಗೆ ಹೋದರೆ ಅವಾಗ ಸ್ವಲ್ಪ ಈಸಿ ಆಗುತ್ತೆ. ಕರೆಕ್ಟಾ? ರೈಟ್, ಇಲ್ಲಿ ನೋಡಿ. 1 ಇಂಚ್ ಈಸ್ ಈಕ್ವಲ್ ಟು 8 ಸೂತು, 1 ಫೂಟ್ ಈಸ್ ಈಕ್ವಲ್ ಟು 12 ಇಂಚಸ್. ರೈಟ್, ಈಗ ಇಲ್ಲಿವರೆಗೂ ಆಯಿತು. ಬರೀ ಇದು ಈ ಮೀಟ್ರ್ ಫ್ಯಾಮ್ಲಿ ಮತ್ತು ಫೂಟ್ ಫ್ಯಾಮ್ಲಿದಾಯಿತು. ಇವು ಎರಡೂ ರಿಲೇಷನಲ್ಲಿ ಬಂದರೆ ಹೇಗಾಗುತ್ತೆ? ಇದು ಇಲ್ಲಿ ಬರೆದಿದೆ ನೋಡಿ. ಇವೆರಡು ರಿಲೇಷನ್ಶಿಪ್ಪಲ್ಲಿ ಬಂದರೆ ನೋಡಿ, 1 ಮೀಟರ್ ಅಂದರೆ ಎಷ್ಟು ಫೂಟ್ ಆಗುತ್ತೆ, ಫೂಟಲ್ಲಿ ಕೇಳಿದ್ದಾರೆ. ಸೊ ನಾನು ಫೂಟು ಕನ್ವರ್ಟ್ ಮಾಡೋಕ್ಕಿಂತ ಮೊದಲು ನಾನು ಅದರದ್ದು ಎಷ್ಟು ಡಿವಿಷನ್ಸು ಹೇಗೆ ಬರುತ್ತೆ ಅಂತ. 3 ಫೀಟ್ ಬರುತ್ತೆ, ಇದರಲ್ಲಿ 3 ಇಂಚ್ ಬರುತ್ತೆ, 3 ಸೂತ್ ಬರುತ್ತೆ, ಅಂದರೆ 3 ದಾರ. ಇದನ್ನು ನಾವು ಫೀಟಲ್ಲಿ ಕನ್ವರ್ಟ್ ಮಾಡಿದ್ರೆ ಇದು ನಮಗೆ 3.281 ಫೂಟ್ ಸಿಕ್ಬಿಡುತ್ತೆ. ರೈಟ್, ಅದು ಕನ್ವರ್ಟ್ ಹೇಗೆ ಮಾಡ್ಬೇಕು ಅದನ್ನು ಹೇಳ್ಕೊಡ್ತೇನೆ. 1 ಮೀಟರ್ ಅಂದರೆ 39.37 ಇಂಚಸ್. ಇದು ಇಂಚಸಲ್ಲಿ ಕೇಳಿದರೆ, ಇದು ಫೂಟಲ್ಲಿ ಕೇಳಿದರೆ, ಇದು ಫೂಟು, ಇದು ಇಂಚಸ್. ರೈಟ್, ಈಗ 1 ಇಂಚ್ ಅಂದರೆ 25.4 mm ಆರ್ 2.5 ಸೆಂಟಿಮೀಟರ್. 6 ಇಂಚಸ್ ಅಂದರೆ 6 ಇಂಚ್ ಅಂದರೆ ಈಗ ನೋಡಿ 12 ಇಂಚ್ ಅಂದರೆ 1 ಫೀಟ್ ಆಯಿತು. 6 ಇಂಚ್ ಅಂದರೆ ಅರ್ಧ ಫೀಟ್ ಆಗುತ್ತೆ. ಸೊ 0.5 ಫೀಟ್. 3 ಇಂಚ್ ಅಂದರೆ 0.25 ಫೀಟ್. 9 ಇಂಚಸ್ ಅಂದರೆ 0.75 ಫೀಟ್. ಈಗ ಈ ಥರ ಇದು ಅಂತೂ ರ್ಯಾಂಡಮ್ಲಿನೂ ನೆನ್ಪಿಟ್ಕೊಳ್ಳೇಬೇಕು. ಈ ಥರ ಯಾವುದಾದ್ರೂ ನಾವು ಇಂಚಸನ್ನು ಫೀಟಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ /12. ಈಗ ಸಪೋಸ್ ನೋಡಿ 5 ಇಂಚ್ ಇದೆ, ಇದನ್ನು ಫೂಟಿಗೆ ಕನ್ವರ್ಟ್ ಮಾಡಿರಿ ಅಂದರೆ ಇದು 0.5 ಅಂತ ಹೇಳಬಾರ್ದು. ಅವಾಗ ಏನು ಮಾಡಬೇಕು? 5/12 ಎಷ್ಟಾಗುತ್ತೆ ಅಷ್ಟನ್ನ ನಾವು ಅಲ್ಲಿ ಬರೆದ್ಬಿಡಬೇಕು. ಎಷ್ಟಾಗುತ್ತೆ? ಇದು 0.4 ಬರುತ್ತೆ, 0.46 ಸಮಥಿಂಗ್ ಬರುತ್ತೆ. 0.41 ಬರುತ್ತೆ. ಈ ಥರ ಬರೀಬೇಕು. ತುಂಬ ಜನ ಏನು ಮಾಡ್ತಾರೆ, 5 ಇಂಚ್ ಅಂದರೆ ಹಾಫ್ ಫೀಟ್ ಅಂತ ತಿಳ್ಕೊಂಡಿರ್ತಾರೆ. ಹಾಫ್ ಫೀಟ್ ಅಲ್ಲ, ಹಾಫ್ ಫೀಟಿಗೆ 6 ಇಂಚಸ್ ಆಗುತ್ತೆ. ಇಲ್ಲಿ ನೋಡಿ, ಅದಕ್ಕೆ ಇಲ್ಲಿ ಬರೆದಿದ್ದೀನಿ, ಇದು ಈಸಿ ಆಗಲಿ ಅಂತ. ಇದು ಮೇನ್ ಯೂನಿಟ್ ಕನ್ವರ್ಷನ್ ಆಗಿರೋದಂಥದ್ದು ಇದು. 6 ಇಂಚ್ ಅಂದರೆ ಅರ್ಧ ಫೀಟು, 3 ಇಂಚ್ ಅಂದರೆ 1/4 ಫೀಟು, 9 ಇಂಚಸ್ ಅಂದರೆ 3/4 ಫೀಟು, ಈ ಥರ. ರೈಟ್, ನೋಡಿ ಇಲ್ಲೊಂದು ನಾನು ನಿಮಗೆ ಕೇಳಿದ್ದೀನಿ ಕ್ವಶನ್ನು. ರೈಟ್, ಹಾಫ್ ಇಂಚ್ ಅಂದರೆ ಎಷ್ಟು ಸೂತ್ ಆಗುತ್ತೆ, ಎಷ್ಟು ದಾರ ಆಗುತ್ತೆ, ಇದನ್ನು ಕಮೆಂಟಲ್ಲಿ ತಿಳಿಸಿ. ರೈಟ್, ಈಗ ನಾನು ಟೇಪಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ಅಂಥೇಳಿ. ನೋಡಿ, ಈ ಥರ 5 ಫೀಟ್ ಮೆಜರ್ಮೆಂಟ್ ಟೇಪ್ ಇದೆ. ಇದು ಜಾಸ್ತಿ ಸೈಟ್ ಇಂಜಿನಿಯರ್ಸು ಮತ್ತು ಲೇಬರ್ಸ್, ವೆಂಡರ್ಸರಿಗೆಲ್ಲ ಯೂಸ್ ಆಗುತ್ತೆ. ಇದರಲ್ಲಿ ನಾನು ಹೇಳ್ಕೊಡ್ತೇನೆ ಹೇಗೆ ಅಂತ. ರೈಟ್, ಇಲ್ಲಿ ನೋಡಿ, 1 ಸೆಂಟಿಮೀಟರ್ ಅಂದರೆ ಯಾವುದಾದ್ರೂ ನಂಬರ್ ತೊಗೊಳ್ಳಿ. ಇದು ನೋಡಿರಿ, ಇಲ್ಲಿ ಫೂಟ್ ಫ್ಯಾಮ್ಲಿ ಮೇಲ್ಗಡೆ ಇದೆ, ಫೀಟ್ದು ಫ್ಯಾಮ್ಲಿ ಮೇಲ್ಗಡೆ ಇದೆ, ಸೆಂಟಿಮೀಟ್ರು, ಮೀಟ್ರು, MM ಫ್ಯಾಮ್ಲಿ ಕೆಳಗಡೆ ಇದೆ. ಇಲ್ಲಿ ಸೂತು, ಇಂಚು, ಫೂಟು ಕೆಳಗಡೆ, MM, ಮಿಲಿಮೀಟ್ರು, ಸೆಂಟಿಮೀಟ್ರು, ಮೀಟ್ರು ಕೆಳಗಡೆ ಫ್ಯಾಮ್ಲಿ. ರೈಟ್, ಈಗ ನೋಡಿ, ಈಗ MM ಯಾವ ಥರ ಕೌಂಟ್ ಮಾಡಬೇಕು ಅಂತ ಹೇಳಿ. ಈಗ ಇದಾದರೆ ನಿಮಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ನೋಡಿ. ರೈಟ್, ಈ ಡಿವಿಷನ್ಸ್ ಇದೆ ನೋಡಿ, ಈ 4ರಿಂದ 5ಕ್ಕೆ 1 ಸೆಂಟಿಮೀಟ್ರ್ ಆಯಿತು. ಓಕೆ, ಇದು 10 ಡಿವಿಷನ್ಸ್ ಇದೆ. ಈ 10 ಡಿವಿಷನ್ಸನ್ನು ನಾವು ಮಿಲಿಮೀಟ್ರ್ ಅನ್ನೋದು. ರೈಟ್, ಈ 10 ಡಿವಿಷನ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟ್ರ್. 4ರಿಂದ 5 ನೋಡಿ, ಇಲ್ಲಿ ಸೆಂಟಿಮೀಟ್ರ್ ಅಂತ ಬರೆದಿದ್ದಾರೆ. ಈ ಸೆಂಟಿಮೀಟ್ರ್ ಇಂಡಿಕೇಟ್ಸ್ ಮಾಡೋದೇ ಇದೆ. ರೈಟ್, ಈಗ 100 ಡಿವಿಷನ್ಗೆ 1 ಮೀಟ್ರ್. ಎಲ್ಲಿದೆ 100? ಹುಡುಕಿ ಟೇಪಲ್ಲಿ, ಟೇಪ್ ಹೇಳ್ಕೊಡುತ್ತೆ ನಾವು. ರೈಟ್, ಇಲ್ಲಿದೆ ನೋಡಿ 100 ಡಿವಿಷನ್ 1 ಮೀಟ್ರ್ ಆಯ್ತದು, ಇದೇ ಮೀಟ್ರು. ಈಗ 1 ಮೀಟ್ರಿಗೆ ಎಷ್ಟು ಫೀಟು ಅಂತ ಕೇಳ್ತಾರೆ ನೋಡಿ. ಫೀಟ್ ಅಂದರೆ ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ.
ಇಲ್ಲಿ 3 ಫೀಟ್ ಮೇಲ್ಗಡೆ ಹೇಳಿದ್ದೀನಿ ಫೂಟ್ದು ಫ್ಯಾಮಿಲಿ ಇದೆ, ಕೆಳಗಡೆ ಮೀಟ್ರ್ ಫ್ಯಾಮಿಲಿ ಇದೆ. ಇಲ್ಲಿಗೆ 3 ಫೀಟ್ ಆಗಿದೆ ರೈಟ್. 3 ಫೀಟು 3 ಇಂಚು. ಈ 100 ಲೈನ್ ಎಲ್ಲಿ ಕೋಯಿನ್ಸೈಡ್ ಆಗಿದೆ ನೋಡ್ಕೋಬೇಕು. 1 2 3 ಇಂಚ್, 3 ಇಂಚ್ ಆಯಿತಾ. ಮತ್ತು 3 ದಾರ 1 2 3 ದಾರ ನೋಡಿ ಇಲ್ಲಿ ಎಕ್ಸಾಕ್ಟ್ 100 ಇಲ್ಲಿ ಕೋಯಿನ್ಸೈಡ್ ಆಗಿದೆ. 1 ದಾರ 2 ದಾರ 3 ದಾರ ರೈಟ್. ಅದಕ್ಕೆ ನಾವು ಬರೆದಿದ್ದು 3 ಫೀಟು 3 ಇಂಚು 3 ಸೂತು ರೈಟ್. ಇದನ್ನು ನಾವು ಫೀಟಲ್ಲಿ ಕನ್ವರ್ಟ್ ಮಾಡ್ಬೇಕು ಹೆಂಗೆ ಬಂದರೆ, ಈಗ ನೋಡಿ 1 ಇಂಚಲ್ಲಿ ಎಷ್ಟು ಸೂತಿದೆ? 8 ಸೂತಿದೆ ರೈಟ್. ಈಗ ಎಲ್ಲ ಇಲ್ಲಿ 3 ಸೂತು ಅಂತ ಬರೆದಿದ್ದಾರೆ. ಅವಾಗ ಏನು ಮಾಡ್ತೀರಿ ನೀವು? 3/8 ಮಾಡಿ. ಅವಾಗ ಎಷ್ಟು ಬರುತ್ತೆ ನಿಮಗೆ? 0.375 ಬಂತು. 0.375 ಇಂಚಸ್ ಬಂತು ರೈಟ್. ಇದನ್ನು ನೀವು ಈ ಇಂಚಸ್ಗೆ ಆ್ಯಡ್ ಮಾಡಿ. ಈ 3 ಫೀಟು 3 ಇಂಚಸ್ಸು 3 ಸೂತಿದೆಯಲ್ಲ, ಈ ಸೂತನ್ನ ನಾವಿಲ್ಲಿ ಕನ್ವರ್ಟ್ ಮಾಡಿದ್ವಿ. ಈಗ 3 ಫೀಟು 3.375 ಇಂಚ್ ಬಂತು. ಈ ಇಂಚನ್ನು ನಾವು ಫೂಟು ಕನ್ವರ್ಟ್ ಮಾಡಬೇಕು ಅಂದರೆ ಈ ಫೀಟ್ ಹಿಂಗೆ ಇರುತ್ತೆ. ಇದು ಡಿವೈಡೆಡ್ ಬೈ 12 ಮಾಡಬೇಕಾಗತ್ತೆ. ಇದನ್ನು ಡಿವೈಡ್ ಬೈ 12 ಮಾಡಿ. ಈ ಪಾರ್ಟ್ನ ಡಿವೈಡ್ ಬೈ 12 ಮಾಡಿ. ಆವಾಗ ನಮಗೆ ಫೂಟಲ್ಲಿ ಬರುತ್ತೆ ರೈಟ್. ಮಾಡಿ ನೋಡಿ ಒಂದು ಸಲ ಗೊತ್ತಾಗುತ್ತೆ. ಇದು 0.281 ಬರುತ್ತೆ. ಸೊ ನಾವೇನು ಮಾಡೋದು? 3 ಇವೆರಡನ್ನು ಆ್ಯಡ್ ಮಾಡೋದು. ಎರಡನ್ನು ಆ್ಯಡ್ ಮಾಡಿ 3.281 ಫೂಟಿಗೆ ಕನ್ವರ್ಟ್ ಆಯ್ತು. ಇದೇ ಥರ ಎಲ್ಲದನ್ನು ನಾವು ಮಾಡ್ಬೋದು. ಈಗ ನೋಡಿ, ಈಗ ಸಪೋಸ್ 39.37 ಇಂಚಸ್ ಅಂತ ಹೇಳಿದೆ. 3 ಫೀಟಲ್ಲಿ ಎಷ್ಟು ಇಂಚಸ್ಸು? ಇದೆಲ್ಲ ರಫ್ ವರ್ಕು. 3 ಫೀಟಲ್ಲಿ ಎಷ್ಟು ಇಂಚಸ್ಸು? 36 ಇಂಚ್ ಬರುತ್ತೆ. ಯಾಕಂದರೆ 1 ಫೀಟಲ್ಲಿ 12 ಇಂಚ್ ಇರುತ್ತೆ ರೈಟ್. 3 ಫೀಟಲ್ಲಿ 36 ಇಂಚು. ಈಗ 36 ಇಂಚು ಪ್ಲಸ್ 3 ಇಂಚ್ ಇದೆ ಎಕ್ಸ್ಟ್ರಾ, ಎಷ್ಟಾಯಿತು? 39 ಆಯಿತು. ಆ ಸೂತನ್ನು ಇದರಲ್ಲಿ ಕನ್ವರ್ಟ್ ಮಾಡಿರಿ. ಎಲ್ಲಿ ಮಾಡಿದ್ವಿ? ಎಷ್ಟು ಉಂಟು? 0.375 ಬಂತು. ಸೊ ಅದನ್ನು 375 ಅಂತ ಬರೆದ್ರೆ ಇದು ನಮ್ಗೆ 1 ಮೀಟ್ರಲ್ಲಿ 39.37 ಇಂಚಸ್ ಬರುತ್ತೆ ನೋಡಿ. ಇಷ್ಟು ನಾವು ಥೊರವಾಗಿದ್ದರೆ, ಇಷ್ಟು ನಾವು ಗೊತ್ತಿಟ್ಕೊಂಡ್ರೆ ಲೆಂತಲ್ಲಿ ನಾವು ಆರಾಮ್ಸೆ ಯೂನಿಟ್ ಕನ್ವರ್ಷನ್ ಮಾಡ್ಬೋದು. ಯೂನಿಟ್ಸ್ನ ತಿಳ್ಕೊಬೋದು, ರೀಡ್ ಮಾಡ್ಬೋದು ಲೆಂತ್ ವೈಸ್. ಇದು ನಾನು ಹೇಳಿದ್ದು. ಇದನ್ನು ನಾವು ಮೇನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಮುಂದೆ ಎಲ್ಲ ಕಾನ್ಸೆಪ್ಟ್ ನಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾನು ನಿಮಗೆ ಥಿಯರಿನೂ ಯಾವ ಥರ ನೆನ್ಪಿಟ್ಕೋಬೇಕು ಮತ್ತು ಟೇಪಲ್ಲಿ ಯಾವ ಥರ ನೋಡಬೇಕು ಅಂತ ಹೇಳಿದ್ದೀನಿ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ. ಇಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು, ಇನ್ಸ್ಟಾ ಅಥವಾ ವಾಟ್ಸಪ್ಪಲ್ಲಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಇದೇ ಥರ ಹೆಚ್ಚಿನ ವಿಡಿಯೋ ನಿಮ್ಗೆ ತೊಗೊಂಬರ್ತೀನಿ, ಪ್ರಾಕ್ಟಿಕಲಾಗಿ ಮತ್ತು ಥಿಯರಿಟಿಕಲಾಗಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್. ಸಬ್ಸ್ಕ್ರೈಬ್ ಮಾಡಿದ್ರೆ ಗೊತ್ತಾಗುತ್ತೆ ನನ್ನ ವಿಡಿಯೋಸ್ ನೆಕ್ಸ್ಟ್ ಏನು ಬರುತ್ತೆ ಹೇಗೆ ಅಂತೇಳಿ. ಓಕೆ ನೋಡಿದ್ರಲ್ಲ ಯೂನಿಟ್ ಕನ್ವರ್ಷನ್ದು. ಸೊ ಇದರಲ್ಲಿ ಇನ್ನೂ ನಾನು ಸ್ವಲ್ಪ ಜಾಸ್ತಿ ಯೂನಿಟ್ಸನ್ನು ಅಷ್ಟು ಹೇಳಿಲ್ಲ, ಸ್ವಲ್ಪ ಜಸ್ಟ್ ಬೇಸಿಕ್ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಜಾಸ್ತಿ ಇನ್ಫಾರ್ಮೇಷನ್ ಮತ್ತು ಜಾಸ್ತಿ ಇನ್ನೂ ಡಾಟಾಸ್, ಇನ್ನೂ ಜಾಸ್ತಿ ಯೂನಿಟ್ಸ್ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನೆಕ್ಸ್ಟ್ ವಿಡಿಯೋ ಬರೋದನ್ನು ನಿಮ್ಗೆ ಗೊತ್ತಾಗುತ್ತೆ. ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರಿಗೆ ಬೇಸಿಕ್ ಸ್ವಲ್ಪ ಗೊತ್ತಿಲ್ಲ ಅವರಿಗೆ ಸ್ವಲ್ಪ ಶೇರ್ ಮಾಡಿ. ಸ್ವಲ್ಪ ಆದರೂ ಬೇಸಿಕ್ ಗೊತ್ತಾಗುತ್ತೆ ಈ ವಿಡಿಯೋಯಿಂದ. ಓಕೆ, ಯಾಕಂದರೆ ಸ್ವಲ್ಪ ನಾನು ಸ್ಟೋರಿ ಥರ ಹೇಳಿದ್ದೀನಿ. ಓಕೆ, ಧನ್ಯವಾದಗಳು.